ಈಗ CM ಬದಲಾವಣೆದು ಪ್ರಸ್ತಾಪ ಆಗೇ ಇಲ್ಲ. ಅದು ಯಾವುದು ಬದಲಾವಣೆದು ನಮಗೆಲ್ಲೇ ಆ ಮಾತುಗಳು ಬಂದಿಲ್ಲ, ಅದೆಲ್ಲೇನೂ ಪ್ರಸ್ತಾಪನೂ ಆಗಿಲ್ಲ. ಸುಮ್ಮನೆ ಬೇರೆಯವರು ಬೇರೆ ಥರದ ಹೇಳಿಕೆ ತಮ್ಮ ಮಟ್ಟದಲ್ಲಿ ಮಾತಾಡ್ತಾ ಇದ್ದಾರೆ. ಆದರೆ ಏನೇ ನಿರ್ಧಾರ ಇದ್ದರೂ ಕೂಡ ಹೈಕಮಾಂಡ್ ನಿರ್ಧಾರನೇ ಅಂತಿಮ. ಮತ್ತು ಇವತ್ತು ರೀಶಫಲ್ ಆಗ್ತದ ಬಿಡುತ್ತದ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ನೋಡೋಣ. ರೀಶಫಲ್ ಆದರೆ ಖಂಡಿತವಾಗಿ ಕೂಡ ನಾವು ಒಂದು ಆಕಾಂಕ್ಷಿಯಾಗಿರ್ತೀವಿ, ಪ್ರಶ್ನೆ ಇಲ್ಲ. ಯಾಕಂತಂದರೆ ಈಗ ನನಗೂ ಇಲ್ಲಿ ಒಂದು 3 ಬಾರಿ ಇಲ್ಲಿಂದ ಈ ಭಾಗದ ಜನರ ಆಶೀರ್ವಾದ ಮಾಡಿದ್ದಾರೆ. ಎಲ್ಲ ಒಂದು ಕಡೆ ನಮಗೂ ಒಂದು ಅವಕಾಶ ಸಿಕ್ಕರೆ ನಾವು ಕೂಡ ಏನಾದರೂ ಒಳ್ಳೆ ಕೆಲಸ ಮಾಡ್ಬೋದು ಅನ್ನುವಂಥದ್ದು ನಮ್ಗೆ ಎಲ್ಲರಿಗೂ ಆಸೆ ಆಕಾಂಕ್ಷೆಗಳು ಇರ್ತವೆ. ಆದರೆ ಅಂತಿಮವಾಗಿ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತದೆ ಅದಕ್ಕೆ ನಾನು ಬದ್ಧ. ನಿಮ್ಗೆ ಕೆಲವೊಬ್ಬ ಶಾಸಕರು ಹೇಳ್ತಾ ಇದ್ದಾರೆ ಏನು ಮುಖ್ಯಮಂತ್ರಿ ಹುದ್ದೆ ಬದಲಾವಣೆ ಅಂತಂತೇಳಿ, ಅಂದ್ರೆ ಮತ್ತೆ ಅದು ಶಾಂತ ಆಗಿದ್ದು ಮತ್ತೆ ಸ್ಟಾರ್ಟ್ ಆಗಿದೆ. ಇಲ್ಲ, ಅದು ಯಾರು ಹೇಳೋದು ಅವ್ರವ್ರ ವೈಯಕ್ತಿಕ ವಿಚಾರ ವಿನ ಪಕ್ಷದ ನಿರ್ಧಾರ ಅಂತೂ ಇಲ್ಲ. ಸದ್ಯಕ್ಕೆ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಸರ್. ಇಲ್ಲ, ಅದು ಪಕ್ಷದ ಯಾವುದೂ ಆ ಥರದ ಚರ್ಚೆಗಳೇ ಆಗ್ತಾ ಇಲ್ಲ. KPCC ಅಧ್ಯಕ್ಷರದ್ದು ಕೇಳಬೇಕಿತ್ತಲ್ಲ ಸರ್. ಅಲ್ಲ, ಯಾವುದೂ ನಿರ್ಧಾರ ಇಲ್ಲ. ಇದು ಸುಮ್ಮನೆ ನಾವು ನಿಮ್ಮ ಮಾಧ್ಯಮಗಳ ಮುಖಾಂತರನೇ ನೋಡ್ತಾ ಇರೋದು ವಿನ ಅಲ್ಲಿ ನಮ್ಮ ಪಕ್ಷ ಮಟ್ಟದಲ್ಲಿ ಯಾವುದೂ ಕೂಡ ಚರ್ಚೆ ಆಗ್ತಾ ಇಲ್ಲ. ಈಗ ಜನಗಣತಿ ಮಾಡಲಿಕ್ಕೆ ಹೈಕಮಾಂಡ್ ಮತ್ತೆ ಸೂಚನೆ ಕೊಟ್ಟಿದೆ. ಇಲ್ಲ ಒಂದು ಕಡೆ CM ನಿರ್ಧಾರಕ್ಕೆ ಹಿನ್ನಡೆ ಆಗ್ತದೆ. ಹಿನ್ನಡೆ ಅನ್ನುವಂಥ ಪ್ರಶ್ನೆ ಬರಂಗಿಲ್ಲ. ನೋಡ್ರಿ, ಈ ಜಾತಿದು ಸರ್ವೆ ಆಗಬೇಕು ಅನ್ನುವಂಥದ್ದು, ಜನಗಣತಿ ಜೊತೆಗೆ ಜಾತಿ ಗಣತಿನೂ ಕೂಡ ಆಗಬೇಕು ಅನ್ನುವಂಥದ್ದು ನಮ್ಮ ಸರ್ಕಾರದ ಉದ್ದೇಶ ಆಗಿತ್ತು. ಕಾರಣ ಅಂತಂದರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಂಥ ಎಲ್ಲ ಸಮಾಜಕ್ಕೂ ಕೂಡ ಪ್ರಾಮುಖ್ಯತೆ ಸಿಗಬೇಕು, ಸಾಮಾಜಿಕ ನ್ಯಾಯ ಸಿಗಬೇಕು, ಸಮಾಜ ನಿರ್ಮಾಣ ಆಗಬೇಕನ್ನುವಂಥದ್ದು ದೂರದೃಷ್ಟಿ ನಮ್ಮ ಪಕ್ಷದ್ದು. ಬಸವಣ್ಣನವರ ವಿಚಾರಗಳನ್ನು, ಬಾಬಾ ಸಾಹೇಬ್ ಅಂಬೇಡ್ಕರರ ತತ್ವಗಳನ್ನು ಇಟ್ಕೊಂಡು ನಮ್ಮ ಪಕ್ಷ ಇವತ್ತು ಆ ಸಿದ್ಧಾಂತಗಳ ಮೇಲೆ ನಡೀತಾ ಇದೆ. ಖಂಡಿತವಾಗಿ ಕೂಡ ಇವತ್ತು ಯಾರು ಸಂಪೂರ್ಣವಾಗಿ ಸಮಾಜದಲ್ಲಿ ತೀರಾ ಕೆಳಮಟ್ಟದಲ್ಲಿದ್ದಾರೆ, ಭಾಳಷ್ಟು ಅವ್ರನ್ನ ಗುರುತಿಸುವಂಥ ಪರಿಸ್ಥಿತಿಯಲ್ಲಿ ಇಲ್ಲ, ಅಂಥ ಪರಿಸ್ಥಿತಿಯಲ್ಲಿ ಇದ್ದವರೆಗೂ ಕೂಡ ಅವ್ರಿಗೆ ಮೇಲೆತ್ತುವಂಥ ಕೆಲಸ ಮಾಡಬೇಕನ್ನುವಂಥ ಉದ್ದೇಶ ಇಟ್ಕೊಂಡು ಈ ಒಂದು ಸಮೀಕ್ಷೆ ಮಾಡಿದ್ದು ಹಿಂದೆ ಮಾಡಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಕೆಲವು ಕಡೆ ಕೂಗಿತ್ತು, ಈ ಸಮೀಕ್ಷೆಯಲ್ಲಿ ಸಾಕಷ್ಟು ಲೋಪವಾಗಿದೆ, ಅದಾಗಿದೆ, ನಮ್ಮಲ್ಲಿ ನಮ್ಮದು ಕನ್ಸಿಡ್ರೇಷನ್ ಆಗಿಲ್ಲ, ನಮ್ಮ ಪರ್ಸೆಂಟೇಜ್ ಜಾಸ್ತಿ ಆಗಬೇಕನ್ನುವಂಥದ್ದೆಲ್ಲ ಕೆಲವು ಸಮುದಾಯಗಳ ಒಂದು ಎಲ್ಲೋ ಒತ್ತಡನೂ ಕೂಡ ಇತ್ತು. ಇವತ್ತು ಸಮೀಕ್ಷೆ ಮಾತ್ರ ಖಂಡಿತವಾಗಿ ಪ್ರಾಪರಾಗಿ ಮಾಡಿದರು ಕೂಡ. ಇವತ್ತು ಅದು ಕೆಲವರು ಇವತ್ತು ನಮ್ಮ ಸಿದ್ದರಾಮಯ್ಯವರು ಕೇವಲ ಅಹಿಂದ ನಾಯಕರಂದ ತಕ್ಷಣ ಅಹಿಂದ ಸಮಾಜಕ್ಕೆ ಸೇರಿದವರಲ್ಲ, ಒಬ್ಬ ಮುಖ್ಯಮಂತ್ರಿಯಾಗಿ ಎಲ್ಲ ಸಮಾಜಗಳನ್ನು ತೆಗೆದುಕೊಂಡು ಹೋಗುವಂಥ ಒಬ್ಬ ನಾಯಕರು. ಇವತ್ತು ಅದಕ್ಕೆಲ್ಲ ಸಮುದಾಯಗಳನ್ನು ಕೂಡ ಅವರ ಇದನ್ನು ಕೂಡ ಕೂಗು ಕೂಡ ಕೇಳಿಕೊಂಡು ಖಂಡಿತವಾಗಿ ಕೂಡ ಮತ್ತೊಮ್ಮೆ ರೀಸರ್ವೆಗೆ ಅವರು ಅದಕ್ಕೆ ಒಪ್ಪಿದ್ದಾರೆ. ನೋಡಿ, ಈಗ ಸಮೀಕ್ಷೆ ಅಂತೂ ಆಗಿದೆ, ಆದಾಗ ಕೂಡ ಕೆಲವೆಲ್ಲ ಒಂದು ಕಡೆ ಭಾಳ ಜನರ ಬೇಡಿಕೆ ಇದೆ, ಸಮಸ್ಯೆಗಳು ಕೆಲವು ಕಡೆ ಆಗ್ತದೆ. ಅದು ಇವತ್ತು ಈ ಸಮೀಕ್ಷೆ ಮಾಡೋದ್ರಿಂದ ಈ ಒಂದೇನು ಒಂದು ಕೂಗಿತ್ತು, ಅದೇನೋ ಬೇರೆ ಬೇರೆ ರೀತಿಯಲ್ಲಿ ಚರ್ಚೆಗಳಾಗ್ತಿದ್ವು, ಇವತ್ತು ಅಪಸ್ವರ ಏನಿತ್ತು ಅದಕ್ಕೆಲ್ಲ ಕೂಡ ಅಂತ್ಯ ಆಡ್ದಂಗೆ ಆಗ್ತದೆ. ಇವತ್ತು ನೋಡಿ, ಈ ಸಮೀಕ್ಷೆಯನ್ನು ಭಾಳ ವಿರೋಧ ಮಾಡಿದಂಥವ್ರು ಕೇಂದ್ರ ಸರ್ಕಾರ, ಇವತ್ತು ಅವರು ಕೂಡ ನಮ್ಮನ್ನು ನೋಡ್ಕೊಂಡು ನಮ್ಮದೇ ಎಲ್ಲ ಕಾಪಿ ಮಾಡ್ತಾ ಇದ್ದಾರಲ್ಲ. ಎಲ್ಲ ಹಂತದಲ್ಲಿ ಕೂಡ ನಾವೆಲ್ಲ ಸ್ಕೀಮ್ಗಳನ್ನು ಬಡವರಿಗೆ ಆರ್ಥಿಕ ಒಂದು ಅವರಿಗೆ ಶಕ್ತಿಯನ್ನು ತುಂಬಬೇಕನ್ನುವಂಥ ಉದ್ದೇಶ ಇಟ್ಕೊಂಡು ಅವ್ರಿಗೆ ವಿಶೇಷವಾದಂಥ ಬಜೆಟ್ ಪ್ರೊವಿಷನ್ ಮಾಡಿ ಕೆಲವು ಸ್ಕೀಮ್ಗಳನ್ನು ಕೊಟ್ಟಾಗ ಬೊಬ್ಬೆ ಹೊಡೆದ್ರು, ಆರ್ಥಿಕ ದಿವಾಳಿ ಅಂತಂದರು, ಒಂದೇ ವರ್ಷದಲ್ಲಿ ಪತನ ಆಗ್ತದೆ ಅಂತ ಹೇಳಿದರು, ಈ ಸರ್ಕಾರ ಬಿದ್ದೋಗ್ತದೆ, ಇವರು ದಿವಾಳಿ ಆಗ್ತಾರ, ರಸ್ತೆಗೆ ಬರ್ತಾರ, ಬೊಕ್ಕಸ ಖಾಲಿ ಅಂತೆಲ್ಲ ಬೊಬ್ಬೆ ಹೊಡೆದ್ರು. ಏನಾಯಿತು? ಭಾಳ ಸಕ್ಸಸ್ಫುಲ್ಲಾಗಿ ಎಲ್ಲ ಗ್ಯಾರಂಟಿಗಳನ್ನು 56,000 ಕೋಟಿ ಜೊತೆಗೆ ಹೈಯೆಸ್ಟ್ ಏನೇನು ಕೆಲಸಗಳಾಗಬೇಕು ಎಲ್ಲ ಕೆಲಸಗಳು ಎಲ್ಲ ಇಲಾಖೆಯಲ್ಲಿ ಆಗ್ತಾ ಇದ್ದಾವೆ. ಇವತ್ತು ಹಾಗೆ ನಮ್ದು ಏನೇನಿದೆ ನಾವು ಅಪೋಸ್ ಮಾಡಿದಂಥವ್ರು ಇವತ್ತು ಕೇಂದ್ರದಾಗ ನಮ್ಮದೇ ಎಲ್ಲ ಕಾಪಿ ಮಾಡಿಕೊಂಡು ಎಲ್ಲ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಎಲ್ಲ ಸ್ಕೀಮ್ಗಳನ್ನ. ಅದ್ರ ಜೊತೆಗೆ ಇವತ್ತೇನು ಜಾತಿ ಗಣತಿ ಅನ್ನೋ ಬಗ್ಗೆ ಅದ್ರ ಏನು ಅಪಸ್ವರ ಇರ್ತಾಯಿದ್ರು, ಇವತ್ತು ಅವರು ಅದಕ್ಕೆ ಮಾಡಲಿಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಇದರ ಅರ್ಥ ನಮ್ಮ ಸರ್ಕಾರ ಇವತ್ತು ಅವರೆಲ್ಲ ಕಾಪಿ ಮಾಡಬೇಕಾಗ್ತದೆ. ಇದು ಮಾದರಿಯಾದಂಥ ಸಿದ್ದರಾಮಯ್ಯವರ ಒಂದು ಸರ್ಕಾರ ಏನಾದಿದೆ, ಇದು ಒಂದು ಮಾಡೆಲ್, ಇದು ಇಡೀ ದೇಶಕ್ಕೆ ಮಾಡೆಲ್.